ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಬಾಣಂತಿಗೆ ಕೊಡುವಂತಹ ಗಂಜಿಗಳಲ್ಲೊಂದಾದ ಜೀರಿಗೆ ಗಂಜಿಯನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಾಣಂತಿಗೆ 20ನೇ ದಿನದ ನಂತರ ಗಂಜಿಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಂದು 6 ಬಗೆ ಗಂಜಿ ಕೊಡ್ತಾರೆ. ಅದರಲ್ಲಿ ಒಂದು ಜೀರಿಗೆ ಗಂಜಿ. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ್ಲೇ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್‌ನ ಕೂಡ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕುವಂತ ಎಲ್ಲ ವಿಡಿಯೋಸ್ ನಿಮ್ಗೆ ತಕ್ಷಣಕ್ಕೆ ಸಿಗುತ್ತೆ. ಮೊದಲಿಗೆ ಇದಕ್ಕೆ ನಾನು 3/4 ಕಪ್ಪಷ್ಟು ಅಕ್ಕಿಯನ್ನ ತಗೊಳ್ತಾ ಇದ್ದೀನಿ. ಇದು ತಿಂಡಿಗೆ ಹಾಕುವಂತಹ ಅಕ್ಕಿ. ಸೋನಾ ಮಸೂರಿ ಅಕ್ಕಿ ಅಲ್ಲ. ಈ ಅಕ್ಕಿಯಲ್ಲೇ ಚೆನ್ನಾಗಿ ಬರೋದು ಗಂಜಿ ಮಾಡಿದ್ರೆ. ಇವಾಗ ಇದನ್ನ ಚೆನ್ನಾಗಿ ತೊಳ್ಕೋಬೇಕು. ಹಾಗೆ ನಾನು ಗ್ಯಾಸಲ್ಲಿ ನೀರಿಟ್ಟಿದ್ದೀನಿ ಕಾಯೋದಕ್ಕೆ. ಒಂದು 3 ಲೋಟದಷ್ಟು ನೀರು ಕಾಯೋದಕ್ಕಿಟ್ಟಿದ್ದೀನಿ. ಇವಾಗ ತೊಳ್ಕೊಂಡಂತ ಅಕ್ಕಿಯನ್ನ ಇದಕ್ಕೆ ಹಾಕೊಳ್ಬೇಕು. ಅಕ್ಕಿಯನ್ನು ಹಾಕೊಂಡ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಬೇಯೋದಕ್ಕೆ ಬಿಡ್ಬೇಕು. ಅಕ್ಕಿ ಬೇಯುವಂಥ ಟೈಮಲ್ಲಿ ನಾವು ಕಾಯಿ ಹಾಲನ್ನ ತೆಗೆದಿಟ್ಕೋಬೇಕು. ನಾನಿಲ್ಲಿ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ನಾನು ಫಸ್ಟಿಗೆ ದಪ್ಪ ಹಾಲು ತೆಗಿತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ದಪ್ಪ ಹಾಲನ್ನ ತೆಗೆದಿಟ್ಕೊಳ್ಬೇಕು. ಇವಾಗ ನೋಡಿ ದಪ್ಪ ಹಾಲು ರೆಡಿಯಾಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದ್ಸಲ ಹಿಂಡಿ ತೆಗೆದಂಥ ತೆಂಗಿನಕಾಯಿಯನ್ನ ಮತ್ತೊಮ್ಮೆ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನ ರುಬ್ಕೊಳ್ಬೇಕು. ಇವಾಗ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಸೋಸ್ಕೊಂಡು 2ನೇ ಸಲದ ನೀರ್ ಹಾಲನ್ನ ತೆಗೆದಿಟ್ಕೊಳ್ಬೇಕು. ಇವಾಗ ನೋಡಿ ದಪ್ಪ ಹಾಲು ಮತ್ತೆ ನೀರ್ ಹಾಲು ರೆಡಿಯಾಗಿದೆ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ 1 ಚಮಚದಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ದೊಡ್ಡ ಚಮಚದಲ್ಲಿ 1 ಚಮಚ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ. ಇವಾಗ ನಾವು ತೆಗೆದಿಟ್ಟಂತಹ ನೀರ್ ಹಾಲನ್ನು ಹಾಕೊಂಡು ಇದನ್ನ ರುಬ್ಕೊಳ್ಬೇಕು. ಇದು ತುಂಬಾ ನೈಸ್ ಆಗಬೇಕಾಗಿಲ್ಲ. ಸ್ವಲ್ಪ ಸ್ವಲ್ಪ ಇಡಿ ಇಡಿ ಇದ್ರೂ ಪರವಾಗಿಲ್ಲ ಜೀರಿಗೆ. ಇವಾಗ ಈ ಕಡೆ ನೋಡಿ ಅನ್ನ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಅರ್ಧ ಅಂಶ ಬೆಂದಾಗ ನಾವು ರುಬ್ಬಿಟ್ಟಂತ ಜೀರಿಗೆಯನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು. ಉಳ್ದಂತ ಪೂರ ಕಾಯಿ ಹಾಲನ್ನ ಇದಕ್ಕೆ ಹಾಕೊಳ್ಬೇಕು. ಇವಾಗ ಇದನ್ನ ಮತ್ತೆ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಇದನ್ನ ಇವಾಗ ಚೆಕ್ ಮಾಡಿ ನೋಡ್ಬೇಕು ಅನ್ನ ಬೆಂದಿದ್ಯೋ ಅಂತ. ಇವಾಗ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಆಗ್ತಾ ಇದೆ. ಅನ್ನ ಚೆನ್ನಾಗಿ ಬೆಂದಿದೆ. ಅನ್ನ ಚೆನ್ನಾಗಿ ಬೆಂದ ನಂತರ ಬೆಲ್ಲ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಇದನ್ನ ಪಾಯಸದಾಗೆ ತುಂಬಾ ಸ್ವೀಟ್ ಮಾಡೋದಕ್ಕಿಲ್ಲ. ಇದು ಗಂಜಿ ಅಂದ್ರೆ ಲೈಟ್ ಸ್ವೀಟ್ ಆಗಿರಬೇಕು. ಇವಾಗ ಬೆಲ್ಲ ಪೂರ್ತಿ ಕರಗಿದೆ. ಬೆಲ್ಲ ಪೂರ್ತಿ ಕರಗಿದ ನಂತರ ನಾವು ತೆಗೆದಿಟ್ಟಂತಹ ದಪ್ಪ ಹಾಲನ್ನ ಸೇರಿಸ್ಕೊಳ್ಬೇಕು. ಹಾಲನ್ನ ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನ ತೆಳು ಮಾಡ್ಕೊಳ್ಬಹುದು. ತುಂಬಾ ತೆಳು ಮಾಡ್ಕೊಳ್ಬಾರ್ದು. ಗಂಜಿ ಅಂದ್ರೆ ಸ್ವಲ್ಪ ದಪ್ಪವಾಗಿ ಇರಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಬೆಲ್ಲದಲ್ಲೇ ಆಲ್ರೆಡಿ ಉಪ್ಪಿರುತ್ತೆ. ಆದ್ರೂ ಕೂಡ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇವಾಗ ಇದನ್ನ ಒಂದು ಕುದಿ ಬರೋದಕ್ಕೆ ಬಿಡಬೇಕು. ಇವಾಗ ನೋಡಿ ಒಂದು ಕುದಿ ಬಂದಿದೆ ಇದು. ಇವಾಗ ಗಂಜಿ ರೆಡಿಯಾಗಿದೆ. ಇವಾಗ ನೋಡಿ ಬಾಣಂತಿಗೆ ಕೊಡುವಂತಹ ಆರೋಗ್ಯಕರವಾದ ಜೀರಿಗೆ ಗಂಜಿ ರೆಡಿಯಾಗಿದೆ. ಇದು ಬಾಣಂತಿಗೆ ಬೆಳಗಿನ ಜಾವ ಕೊಡ್ತಾರೆ. ಬಾಣಂತಿಗೆ ಕೊಡುವಂಥ ಟೈಮಲ್ಲಿ ಮೇಲ್ಗಡೆಯಿಂದ 1 ಸ್ಪೂನ್ ತುಪ್ಪ ಹಾಕಿ ಕೊಡಬೇಕು. ಬಾಣಂತಿ ಅಲ್ಲದೆ ಬೇರೆ ಯಾರು ಕೂಡ ಇದನ್ನ ತಿನ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಡೈಜೆಷನ್ನಿಗಿರಲಿ ಅಥವಾ ದೇಹಕ್ಕೆ ಇದು ತುಂಬಾ ತಂಪಾಗಿರೋದ್ರಿಂದ ಜೀರಿಗೆ ಗಂಜಿಯನ್ನ ಯಾರು ಬೇಕಾದರೂ ಸೇವಿಸಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್.